ರಾಜ್ಯದೆಲ್ಲೆಡೆ ಮುಂಗಾರು ಮಳೆ ಕೈ ಕೊಡ್ತಾ ಇದೆ. ಇನ್ನು ಚಾಮರಾಜನಗರ ಭಾಗದಲ್ಲಿ ಯಾವ ರೀತಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಜೊತೆ ಲೋಕಸಭಾ ಸಂಸದರಾಗಿರ್ತಕ್ಕಂತಹ ಸುನಿಲ್ ಬೋಸ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವತ್ತು ಕುಡಿಯೋ ನೀರಿನ ವಿಚಾರವಾಗಿ ಮೀಟಿಂಗ್ ಕೂಡ ಮಾಡಿದ್ರಿ. ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಮತ್ತು ಎಲ್ಲೆಲ್ಲಿ ಟ್ಯಾಂಕರ್ ಕೊಡ್ತಕ್ಕಂತಹ ಸಮಸ್ಯೆಗಳಿದೆ ಅಂತ ನೋಡಿ. ಮೊನ್ನೆ ನಮ್ಮ ಉಸ್ತುವಾರಿಗಳಾದಂಥ ಯತೀಂದ್ರ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಶಾಸಕರು ಸಂಸದರು ಸಭೆಯನ್ನು ಕರೆದಿದ್ವಿ. ಈಗ ಅಧಿಕಾರಿಗಳ ಮಾಹಿತಿ ಪ್ರಕಾರ ಈ ಒಂದು ತಿಂಗಳು ಹೆಂಗೋ ಬ್ಯಾಲೆನ್ಸ್ ಮಾಡ್ತೀವಿ. ಇನ್ನೂ ಏನಾರು ಮಳೆ ಕೈ ಕೊಟ್ಟರೆ ಬರಗಾಲ ಅಂತ ಬರೋ ಸಾಧ್ಯತೆಗಳಿವೆ. ಅದಕ್ಕಾಗಿ ಅಂದರೆ ಯಾವಾಗಲೂ ಬರಗಾಲ ಘೋಷಣೆ ಮಾಡೋದು ಆಗಸ್ಟಲ್ಲಿ, ಅಲ್ಲಿ ತನಕ ನೋಡ್ತಾರೆ ಮಳೆ ಬರುತ್ತೋ ಇಲ್ವೋ ಅಂತ. ಅದಾದಮೇಲೆ ಯಾವುದೇ ತಾಲೂಕು ಬರಗಾಲ ಬಂದಿದೆ, ಬರ ಪೀಡಿತ ಅನ್ನೋದು ಘೋಷಣೆ ಮಾಡೋದು ಸರ್ಕಾರ. ಅದಕ್ಕಿಂತ ಮುಂಚೆ ನಾವು ಅದಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಎಲ್ಲಿ ಬೋರು ಕೊರೆದ್ರೂ ಒಂದು ಕೆಲವು ಕಡೆ, ವಿಶೇಷವಾಗಿ 800 ಭಾಗದ ಕಡೆ 1000 ಅಡಿ ಕರೆದ್ರೂ ನೀರು ಬರ್ತಾಯಿಲ್ಲ, 800 ಅಡಿಗೂ ಬರ್ತಾಯಿಲ್ಲ. ಆದ್ದರಿಂದ ಅಲ್ಲಿ ಯಾವ ರೀತಿ ಟ್ಯಾಂಕರ್ ಮುಖಾಂತರ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಕೊಡುವಂಥ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ. ಆಮೇಲೆ ಇನ್ನೊಂದು, ಈ ಬರಗಾಲ ಟೈಮಲ್ಲಿ ನೀರು ಬಂದರೂ ಕೂಡ ಅದು ಕುಡಿಯೋಕ್ಕೆ ಯೋಗ್ಯತೆ ಇದೋ ಇಲ್ವೋ ಅನ್ನೋ ಕೂಡ ನೋಡಬೇಕಾಗತ್ತೆ. ಅದಕ್ಕೆ ಅದನ್ನು ಟೆಸ್ಟ್ ಮಾಡಿ ನಂತರ ಜನಗಳಿಗೆ ಉಪಯೋಗ ಕೊಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೀವಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂಥ ಸಮಸ್ಯೆ ನಮಗೆ ಕಾಣ್ತಾ ಇಲ್ಲ. ಹಾಗೆಯೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು CO ಗಳಿಗೆ ಸೂಚನೆಯನ್ನು ಕೊಟ್ಟಿದ್ವಿ. ಅದಕ್ಕೆ ಅಗತ್ಯ ಇರುವಂಥ ಹಣವನ್ನು ತಗೊಳ್ಳು ಮೀಸಲಿಟ್ಟಿರ್ಬೇಕು ಅಂತ ಹೇಳಿದ್ವಿ. ಅವರು ಕೂಡ ಹಣ ಇದೆ ಸರ್, ನಾವು ನೋಡ್ಕೊಂಡು ಅನುಗುಣವಾಗಿ ಮಾಡ್ತೀವಿ ಅಂತ ಹೇಳಿ. ಜನರು ಆತಂಕ ಪಡ್ತಾರೆ. KRS ಕೂಡ ತುಂಬಿಲ್ಲ, ಕಬಿನಿ ಕೂಡ ಡ್ಯಾಮ್ ತುಂಬ್ತಾ ಇಲ್ಲ, ಕೇರಳದಲ್ಲಿ ಒಂದಿಷ್ಟು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾಯಿಲ್ಲ ಅಂತೇಳಿ ಜನ ಆತಂಕದಲ್ಲಿದ್ದಾರೆ. ನೋಡಿ, ನಾವು ಯಾರೂ ಕೂಡ ಪ್ರಕೃತಿಯ ವಿರುದ್ಧ ಹೋಗೋಕ್ಕಾಗಲ್ಲ. ಪ್ರಕೃತಿ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಇದು ನಮ್ಗಳ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೋದ ಸಲ ತುಂಬಿ ಹರಿತಾ ಇದ್ದಂಥದ್ದು, ಆಗ ಬರ ಪೀಡಿತ ಎಲ್ಲ ಪ್ರವಾಹದ ಭೀತಿ ಎದುರಾಗಿತ್ತು. ಈ ಸಲ ಮಳೆ ಆಗ್ತಿಲ್ಲ, ಇಲ್ಲಿ ವಯನಾಡಲ್ಲೂ ಆಗ್ತಾಯಿಲ್ಲ, ಭಾಗಮಂಡಲ ಐತೆ. ಯಾಕೆಂದರೆ ನಮ್ಮ ಮೈಸೂರು ಭಾಗದಲ್ಲೇ ನೋಡಬೇಕು ಅಂದರೆ ನಾವು ಅಂಥ ಜೋರು ಮಳೆ ನೋಡಲೇ ಇಲ್ಲ. ಒಂದಿನೂ ಕೂಡ ಅಂಥ ಮಳೆ ನಾವು ಕಾಣಲಿಲ್ಲ. ಆದ್ದರಿಂದ ಈಗ ಅದನ್ನೇ ಈಗ ಯಾವುದಕ್ಕೆ ಕೂಡ ನಾವು ಹೇಳಿರೋದು, ಈಗ ಬೆಳೆದಿರೋಂಥ ಬೆಳೆಗೆ ಬಿಡೋಕ್ಕಾಗೋದಿಲ್ಲ. ಏನಿದು ಕಡಿಮೆ ಇದೆ, ರಾಗಿ ಜೋಳ ಅಂಥದ್ದು ಬೆಳ್ಕೊಂಡು ಇರೋವಂಥದ್ದು. ಈ ಭತ್ತಕ್ಕೆ ಇವಕ್ಕೆ ಸೂಚನೆಯನ್ನು ಕೊಡಿ ರೈತರಿಗೆ. ಯಾಕೆಂದರೆ ಈಗ ಹಾಕಿ ಇಳುವರಿ ಬರದೇ ಇದ್ಮೇಲೆ ನಾಶ ಆದರೆ ಅವರು ಕೂಡ ಹೊರೆ. ಹಾಗಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇರ್ತದೆ. ಆದ್ದರಿಂದ ಕುಡಿಯೋಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ ಅಂತ ಹೇಳಿದ್ವಿ. ಅದೇ ಹೇಳಿದ್ನಲ್ಲ, ಸದ್ಯಕ್ಕೆ ಇದೆ ಸರ್ ಅಂತ ಹೇಳಿದ್ದಾರೆ. ಮುಂದೆ ನೋಡೋಣ. ನಿಮ್ಮ ವ್ಯಾಪ್ತಿ ಯಾವ ತಾಲೂಕುಗಳಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಏನಾದರೂ ಕಂಪ್ಲೇಂಟ್ಸ್ ರೈಸ್ ಆಗ್ತಿದೆಯಾ? ಈಗ ಸದ್ಯಕ್ಕೆ ನಮ್ಮಲ್ಲಿ ನನ್ನ ವ್ಯಾಪ್ತಿಗೆ ಬರೋದ್ರಲ್ಲಿ ಅದೇ ಕೆಲವು ಪಂಚಾಯಿತಿಗಳು, ಮೇಜರಾಗಿ ನನ್ನ ವ್ಯಾಪ್ತಿಗೆ ಬರೋದ್ರೆ ಹನ್ನೂರು ಭಾಗದಲ್ಲಿ ತುಂಬ 33 ಹಳ್ಳಿಗಳಿಗೆ ಪ್ರಾಬ್ಲಮ್ ಇರುವಂಥದ್ದು. ಮತ್ತು ಚಾಮರಾಜನಗರದಲ್ಲಿ ಅದೇ ನಗರಸಭೆ ಅಲ್ಲಿ 3 ವಾರ್ಡ್ಗಳಿಗೆ ಸಮಸ್ಯೆ ಇರೋವಂಥದ್ದು. ಅದು ಬಿಟ್ಟರೆ ಗುಂಡ್ಲುಪೇಟ್ಲು ಅಂಥದ್ದಿಲ್ಲ, ಯಳಂದೂರು ಅಂಥದ್ದು ಕಾಣ್ತಲ್ಲ, ಕೊಳ್ಳೇಗಾಲದಲ್ಲೂ ಇಲ್ಲ. ಆಯಿತಾ. ಈ ಕಡೆ ಬಂದರೆ ನಮ್ಮ ನರಸೀಪುರದಲ್ಲಿ 1 ಪಂಚಾಯಿತಿ ಮತ್ತು ನಂಜನಗೂಡಲ್ಲಿ 2 ಪಂಚಾಯಿತಿಗೆ ತೊಂದರೆ. ಈಗ ಅದು ತೊಂದರೆ ಅಂತೇಳಿ ಅದಕ್ಕೆ ಆಲ್ಟರ್ನೇಟಿವ್ ಮಾಡಿದ್ದಾರೆ. ಬೇರೆ ಟ್ಯಾಂಕರ್ ಮುಖಾಂತರ ಕೊಡುವಂಥ ವ್ಯವಸ್ಥೆ, ಬೋರ್ವೆಲ್ ಕೊಡಿಸುವಂಥ ವ್ಯವಸ್ಥೆ ಇದೆ. ನಮಗೆ ಹೆಚ್ಚಾಗಿ ಕಾಣ್ತಿರೋದು ನನ್ನ ವ್ಯಾಪ್ತಿಯಲ್ಲಿ 800 ಭಾಗ. ಈಗ ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಏನು ಕೇಳ್ಕೊಂಡ್ರಿ ತಾವು ಅಂತ ಸಭೆಯಲ್ಲಿ? ನಾನು ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಅಧಿಕಾರಿಗಳ ಪರವಾಗಿ ಅಧಿಕಾರಿಗಳಿಗೆ ಹೇಳಿದಂಥದ್ದು, ಬರೋ ಚಾನ್ಸ್ ಇದೆ, ನಾವು ಈ ಥರ ಸಿದ್ಧತೆ ಮಾಡ್ತೀವಿ, ಈ ಥರ ವ್ಯವಸ್ಥೆನೇ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ವತಿಯಿಂದ ಅದಕ್ಕೆ ಬೇಕಾಗಿರುವಂಥ ಹಣವನ್ನು ಕೊಡಿಸುವಂಥ ಕೆಲಸ ಮಾಡಿ ಅಂತ ಸಚಿವರಲ್ಲಿ ಮನವಿಯನ್ನು ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ ಇಲ್ಲಿ ಸಭೆಯಲ್ಲಿ ಅಧಿಕಾರಿಗಳು ಆ ಸಮಯಕ್ಕೆ ಒಂದು ಸೂಚನೆಯನ್ನು ಏನೋ ಒಂದು ಉತ್ತರವನ್ನು ಕೊಟ್ಟು ಸುಮ್ಮನಾಗ್ತಾರೆ. ಕ್ರಮೇಣ ಸರ್ ನಮ್ಮಲ್ಲಿ ಹಣದ ಕೊರತೆ ಇದೆ ಅಂತಲೇ ಉತ್ತರ ಬರುವಂಥದ್ದು. ನೀವೇನೇ ಹೇಳಿದ್ರು ಕೊನೆಗೆ ಅವರು ನಮ್ಮಲ್ಲಿ ಹಣದ ಕೊರತೆ ಇದೆ ಅಂತಲೇ ಹೇಳುವಂಥದ್ದು. ಅದಕ್ಕೆ ಅದಾಗಬಾರ್ದು. ಸಚಿವರಲ್ಲಿ ಮನವಿ ಮಾಡಿ ನಮಗೆ ಹೆಚ್ಚಿನ ರೀತಿ ಹಿಂಗೆ ಬರಗಾಲ, ಯಾಕೆಂದರೆ ನಮ್ಮ ನಗರ ಭಾಗದಲ್ಲಿ ಕೊಳ್ಳೇಗಾಲ ಯಳಂದೂರು ಬಿಟ್ಟರೆ ಗುಂಡ್ಲುಪೇಟೆನೂ ಸಂಬೌಟ್ ಮ್ಯಾನೇಜಬಲ್. ಹನ್ನೂರಲ್ಲಿ ಮಾತ್ರ ತುಂಬ ಬರಗಾಲ ಬರುತ್ತೆ. ಯಾಕೆಂದರೆ ಅದು ಪ್ರದೇಶ ಎತ್ತರದಲ್ಲಿರೋದ್ರಿಂದ ಅದು ನೀರು ಹೋಗೋದು ಕಷ್ಟ. ಅದರಿಂದ ನಾನು ಹೇಳುವಂಥದ್ದು, ಸಚಿವರಲ್ಲಿ ಮನವಿ ಮಾಡ್ಕೊಳ್ಳಿ, ಸರ್ಕಾರದ ಅದನ್ನು ಕೊಡಿದೆ. ಜನರಿಗೆ ಏನು ಕೊಡದಿದ್ರು ಪರವಾಗಿಲ್ಲ, ನೀರು ಕೊಡದಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಆದರೂ ನಿಮ್ಮನ್ನೇ ಬ್ಲೈಂಡ್ ಮಾಡ್ತಾರೆ. ಅದನ್ನೇ ನಾನು ಹೇಳ್ತಾ ಇರೋಂಥದ್ದು. ಅದಕ್ಕೆ ಬೇಕಾಗಿರೋ ಹಣ ಅಂದರೆ
ಬೇರೆ ಬೇರೆ ಸೋರ್ಸ್ ಅಂದರೆ ಏನಿಲ್ಲ, ಇಲ್ಲಿ ಬೋರ್ ಒಂದು ಕೊರಿಸ್ಬೇಕು, ಇಲ್ಲಾಂದರೆ ಟ್ಯಾಂಕರ್ ಮುಖಾಂತರ ವ್ಯವಸ್ಥೆ ಮಾಡಬೇಕು. ಅವೆರಡೇ ನಮಗೆ ಕಾಣ್ತಾ ಇರೋವಂಥದ್ದು. ಅದು ಬಿಟ್ಟರೆ ಬೇರೆದು ಯಾವುದೋ ಥರ ಬೇರೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನ, ಅದಕ್ಕೆ ಬೇಕಾದ ಹಣವನ್ನು ಇದು ತಿಂಗಳಲ್ಲಿ ನೆಕ್ಸ್ಟ್ ತಿಂಗಳು ಆಗಸ್ಟ್ ಬಂದಾಗ ಆಗ ಶುರುವಾಗುವಂಥದ್ದು. ಅಲ್ಲಿಗೆ ಮುಂಚೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದಂತೂ ಮಳೆಯಾಗಿ ಬರ ಬರದೇ ಇರಲಿ ಅನ್ನೋದು ನಮ್ಮ ಒಂದು ಪ್ರಾರ್ಥನೆ.